ನಮಸ್ತೆ, ಹೆಸರು ಕೀರ್ತಿರಾಜ್ ಅಂತ. ಇವತ್ತು ನಮ್ಮ ರಾಜ್ಯ ಕಂಡಂತ ಪ್ರತಿಮ ನಾಯಕರು ಮತ್ತು ಬಡವರ ಪರ, ದೀನ ದಲಿತರ ಪರ, ಸಮಾಜದ ಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ವಿದ್ಯಾರ್ಥಿ ದಿಸೆಯಿಂದ ತೋರಿಸ್ಕೊಂಡ್ಬರುವಂತ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಅರ್ಥಗರ್ಭಿತವಾಗಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಕಡೆಯಿಂದ ನಮ್ಮ ಮಂಜುನಾಥ್ ಗೌಡ ರಾಜ್ಯಾಧ್ಯಕ್ಷರಾದಂತ ಅವರ ನೇತೃತ್ವದಲ್ಲಿ ಎಲ್ಲೂ ಸಹ ದುಂದು ವೆಚ್ಚ ಆಗದ ರೀತಿ ಎಲ್ಲೇ ಬ್ಯಾನರ್ ಆಗ್ಲಿ, ಬಂಟಿಂಗ್ಸ್ ಆಗ್ಲಿ, ಇನ್ನೊಂದು ಮತ್ತೊಂದು ಆ ರೀತಿ ದುಂದು ವೆಚ್ಚ ಮಾಡೋದ ಬದಲಾಗಿ ಬಡವರಿಗೆ, ಒಂದು ಆಟೋ ಚಾಲಕರಿಗೆ, ಪೌರ ಕಾರ್ಮಿಕರಿಗೆ ಒಂದು ಆಹಾರ ಕಿಟ್ ನೀಡುವ ಮುಖಾಂತರ ಮತ್ತು ಯುವಕರಲ್ಲಿ ಇನ್ನಷ್ಟು ಶಕ್ತಿ ತುಂಬಿ ಸ್ಫೂರ್ತಿಯಾಗಲಿ ಅಂತ ಹೇಳಿ ಅವರ ರಕ್ತವನ್ನು ದಾನ ಮಾಡುವ ಮುಖಾಂತರ ಇವತ್ತು ಅರ್ಥಗರ್ಭಿತವಾಗಿ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಯುವ ಕಾಂಗ್ರೆಸ್ ಕಡೆಯಿಂದ ಆಚರಿಸ್ತಾ ಇದ್ದೀವಿ. ಅವರ 67ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ. ಅವ್ರು ನಮ್ಗೆ ಸ್ಫೂರ್ತಿ. ಯಾಕಂತಂದ್ರೆ ಅವರು ಯಾವ್ದೇ ರೀತಿ ರಾಜಕೀಯ ಹಿನ್ನೆಲೆ ಇಲ್ದಿರೋಂತ ಒಬ್ಬ ಬಡ ರೈತ ಕುಟುಂಬದಿಂದ ಬಂದಂತವ್ರು. ಅವರು ದೊಡ್ಡಹಳ್ಳಿ ಕೆಂಪೇಗೌಡರ ಮಗನಾಗಿ ಇವತ್ತು ರಾಷ್ಟ್ರ ಕಂಡಂತ ಒಂದು ಹೋರಾಟಗಳ ಮುಖಾಂತರ ಯುವಕರಲ್ಲಿ ಸ್ಫೂರ್ತಿ ತುಂಬುವಂತ ಮುಖಾಂತರ ನಾವು ಅವರ ಉನ್ನತ ಮಟ್ಟಕ್ಕೆ ಭಗವಂತ ಅವರ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಇವತ್ತು ನಾವು ರಕ್ತ ಕೊಡುವ ಮುಖಾಂತರ ಅವ್ರಿಗೆ ಯುವಕರೆಲ್ಲ ಸೇರಿ ಮುಂದಕ್ಕೆ ಅವರ ರಾಜಕೀಯ ಭವಿಷ್ಯಕ್ಕೆ ನಾವೆಲ್ಲ ಒಂದು ಅಡಿಪಾಯವಾಗಿ ನಾವೆಲ್ಲ ಕಲ್ಲಾಗಿ ನಿಂತ್ಕೊತೀವಿ ಅಂತ ಅರ್ಥಗರ್ಭಿತವಾಗಿ ಈ ರಕ್ತದಾನ ಮಾಡುವ ಮುಖಾಂತರ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಖಂಡಿತ ಅವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ರೀತಿಯಲ್ಲೇ ಒಬ್ಬ ಬಡ ರೈತ ಕುಟುಂಬದಿಂದ ಅವರೊಂದು ಯುವಕರಲ್ಲಿ ಒಂದು ಸ್ಫೂರ್ತಿ ತುಂಬುವಂತ ಮುಖಾಂತರ ಏನೇ ಮಾಡಿದ್ರು ಅದೊಂದು ಅರ್ಥಗರ್ಭಿತವಾಗಿ ಸಮಾಜಕ್ಕೆ ತಲುಪಬೇಕು, ಯುವಕರಿಗೆ ಒಂದು ತಲುಪಬೇಕು. ಮತ್ತೆ ಎಲ್ಲಿ ಯಾವುದೇ ರೀತಿ ಬೇರೆ ರೀತಿ ಅವಯ ಘಟನೆಗಳು ನಡೀಬಾರದು ಅನ್ನೋ ರೀತಿಯಲ್ಲಿ ಅವರು ಅರ್ಥಗರ್ಭಿತವಾಗಿ ಯಾವುದೇ ರೀತಿ ಕಾರ್ಯಕ್ರಮ ಅವರು ವಿದ್ಯಾರ್ಥಿ ದೇಶ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಸಹ ಕೋವಿಡ್ ಟೈಮಲ್ಲೂ ಸಹ ಮತ್ತೆ ಯಾವುದೇ ರೀತಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ಅವರು ಎಲ್ಲೂ ಮುಂಚು ಇಲ್ಲದಂಗೆ ಅವರು ಅರ್ಥಗರ್ಭಿತವಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ತರಬೇಕು ಅಂತ ಹೇಳಿ ಮಂಜುನಾಥ್ ಗೌಡರು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ದೇವರು ಇನ್ನಷ್ಟು ರಾಜಕೀಯ ಬೆಳೆಗ ಶಕ್ತಿ ಕೊಡಲಿ ಅಂತ ಹೇಳಿ ನಾವೆಲ್ಲ ಬೇಡ್ಕೊಳ್ತೇವೆ.